Hello students, in today's class we will discuss about the types of plans, and this is a very important concept for your examination which may be asked for 4 marks. So there are different types of plans over here. So already we have discussed about plans. So plans are nothing but a predetermined course of actions, and here these are the types of plans. ಫಸ್ಟಿಗೆ ನಾನು ಹೇಳಿದ್ದೆ ನಿಮಗೆ ಪ್ಲ್ಯಾನ್ ಅಂತ ಹೇಳಿದ್ರೆ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಅನ್ ಅ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್. ನೆಕ್ಸ್ಟ್ ನಾವು ಏನು ಆ್ಯಕ್ಷನ್ ಮಾಡಬೇಕಂದ್ರೆ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅಥವಾ ಅಡ್ವಾನ್ಸ್ ಆಗಿ ಯಾವ ಥರ ನಾವು ಪ್ಲ್ಯಾನ್ ಅಡ್ವಾನ್ಸ್ ಆಗಿ ಯಾವ ಥರ ಅದನ್ನು ನಾವು ಐಡೆಂಟಿಫೈ ಮಾಡೋದು, ಇದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಪ್ಲ್ಯಾನ್ ಅಂತ ಕರಿತೀವಿ. ಸೊ ಈ ಪ್ಲ್ಯಾನಿಂದ ಟೈಪ್ಸ್ ಹೇಗಿರ್ತಾವೆ ಅಂತ ಹೇಳಿದ್ರೆ ದ ಫಸ್ಟ್ ಒನ್ ದಟ್ ಈಸ್ ಅ ಸಿಂಗಲ್ ಯೂಸ್ ಪ್ಲ್ಯಾನ್, ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲ್ಯಾನ್ ಅಂಡ್ ದ ಟೈಪ್ಸ್ ಆಫ್ ಪ್ಲ್ಯಾನ್ ವಿಚ್ ಮೀನ್ಸ್ these plans are prepared for non-recurring situations. The duration of this plan may be a day, a week, or a month, depending upon the type of a product. So, if we uh, go with in detail about plans, that too in single-use plan, which means it is a situation or a program conducting or event only for a day or a week or a month, depending upon the types of a product. And the example for this plan is a plan to organize an event or a seminar or a conference, maybe for 1 day or 2. ಬರೀ ಒಂದು ದಿವಸಕ್ಕೆ ಮಾತ್ರ ನಾವು ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಏನೆಲ್ಲ ನಾನು ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಅದಕ್ಕೆ ನಾವಿಲ್ಲಿ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಕರಿತೀವಿ. ಒಂದು ಸಿಂಗಲ್ ಈವೆಂಟನ್ನು ಆರ್ಗನೈಸ್ ಮಾಡೋದು ಇನ್ ಸಿಂಪಲ್. ಹೇಗೆ? ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಸೊ ಫಾರ್ ಎಕ್ಸಾಂಪಲ್, ಇಫ್ ವಿ ಆರ್ ಕಂಡಕ್ಟಿಂಗ್ ಆರ್ ಆರ್ಗನೈಸಿಂಗ್ ಎ ಸೆಮಿನಾರ್ ಆರ್ ಕಾನ್ಫರೆನ್ಸ್ ಇನ್ ಆರ್ ಇನ್ಸ್ಟಿಟ್ಯೂಷನ್. ನಮ್ಮ ಕಾಲೇಜಲ್ಲಿ ಒಂದು ಸೆಮಿನಾರ್ ನಾನು ಆರ್ಗನೈಸ್ ಮಾಡಬೇಕಂದ್ರೆ ಆ ಸೆಮಿನಾರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಬರೀ 1 ಅವರಿಂದ ಆಗಿರ್ಬೋದು, 1 ಡೇದಾಗಿರ್ಬೋದು. ಸೊ ಸಿಂಪಲ್ಲಾಗಿ ಬರೀ ಒಂದೇ ಒಂದು ಈವೆಂಟಿಗೋಸ್ಕರ ನಾವು ಒಂದು ಪ್ಲ್ಯಾನನ್ನು ಮಾಡ್ತೀವಲ್ಲ, ಅದಕ್ಕೆ ನಾವಿಲ್ಲಿ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಕರಿತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ದಟ್ ಈಸ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್. A plan designed and used for activities that occurs regularly over a period of time is called a standing plan over here. And the example for this plan is a policies. And it is usually developed once but is modified from time to time to meet a business needs as required. It enhances efficiency in routine decision makings. So students, the standing plan means which is to be occurred again and again, not a single time. ಸೊ ಇಲ್ಲಿ ಸಿಂಗಲ್ ಯೂಸ್ ಪ್ಲ್ಯಾನಲ್ಲಿ ನಾವು ಒಂದೇ ಟೈಮ್ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕಂದ್ರೆ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ. ಬಟ್ ಇಲ್ಲಿ ಒಂದು ಸತಿ ನಾನು ಅದನ್ನು ಪ್ಲ್ಯಾನ್ ಮಾಡಿದರೆ ಅದು ಕಂಟಿನ್ಯೂ ಆಗಿ ಏನು ಮಾಡ್ತಾ ಇರಬೇಕಂತ ಹೇಳಿದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ತಾನೆ ಇರಬೇಕು. ದೀಸ್ ಕೈಂಡ್ ಆಫ್ ಪ್ಲ್ಯಾನ್ಸ್ ಆರ್ ಕಾಲ್ಡ್ ಆ್ಯಸ್ ದ ಸ್ಟ್ಯಾಂಡಿಂಗ್ ಪ್ಲ್ಯಾನ್ಸ್ ಓವರ್ ಹಿಯರ್. And the example for standing plans are policies, procedure, methods, rules, and these are the standing plans over here. ಸೊ ಈ ಸ್ಟ್ಯಾಂಡಿಂಗ್ ಪ್ಲ್ಯಾನ್ಸಲ್ಲಿ ಭಾಳಷ್ಟು ಬರ್ತವೆ. ನಾನು ಹೇಳಿದೆ, ನಾನು ಪಾಲಿಸೀಸ್ ಅಂತ ಹೇಳಿದರೆ ಒಂದು ಸತಿ ನಾನು ಪಾಲಿಸೀಸನ್ನು ಪ್ರಿಪೇರ್ ಮಾಡಿದರೆ, ಸೊ ಇಲ್ಲಿ ಪಾಲಿಸೀಸ್ ಅಂತ ಹೇಳಿದರೆ ಪಾಲಿಸೀಸ್ ಆರ್ ಜನರಲಿ ಸ್ಟೇಟ್ಮೆಂಟ್ಸ್ ದಟ್ ಗೈಡ್ಸ್ ಥಿಂಕಿಂಗ್ ಆಫ್ ಡಿಸಿಷನ್ ಮೇಕರ್ಸ್. ಸೊ ಇಲ್ಲಿ ಒಂದು ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬರು ಆ ಒಂದು ಜನರಲ್ ಸ್ಟೇಟ್ಮೆಂಟ್ಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಒಂದು ಕಂಪ್ನಿಯಲ್ಲಿ ನಾನು ಯಾವ ಥರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಥರ ಇದನ್ನು ಆರ್ಗನೈಸ್ ಮಾಡಬೇಕು. ಸೊ ಇದು ಒಂದು ಸ್ಟೇಟ್ಮೆಂಟ್ ಪಾಲಿಸೀಸ್. ಇದನ್ನು ಪ್ರಿಪೇರ್ ಒಂದು ಸತಿ ಮಾಡಿದರೆ ಆ ಸೇಮ್ ಪಾಲಿಸೀಸನ್ನು ನಾವು ನೆಕ್ಸ್ಟ್ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಅ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಓವರ್ ಹಿಯರ್. ದೆನ್ ದ ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟಿವ್ಸ್. So objectives are the desired end result which the management of an organization seeks to achieve by its operations. And in simple, an objectives is what the management of an organization wants to
achieve. That is the end result of activities. So, students, here objectives are nothing but a goal. ಓಕೆ, ಸೊ ಇಲ್ಲಿ ಒಂದು ಉದ್ದೇಶ ಇರುತ್ತೆ ಒಂದು ಕಂಪನಿದು. ಸೊ ಆ ಉದ್ದೇಶನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ನೀವು ಏನಾದರೂ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಅದರಿಂದ ಆಬ್ಜೆಕ್ಟಿವ್ಸನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಸೊ ಆ ಒಂದು ಕಾನ್ಸೆಪ್ಟ್ ಇರಲಿ, ಅದು ಒಂದು ಓಕೆ ಲೈಕ್ ಈವೆಂಟ್ ಇರಲಿ, ಅದರಿಂದ ಉದ್ದೇಶ ಏನಿದೆ, ಆಬ್ಜೆಕ್ಟಿವ್ ಏನಿದೆ. ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾಟ್ ಈಸ್ ಮೈ ಆಬ್ಜೆಕ್ಟಿವ್. ನಾನು ಏನು ಆಬ್ಜೆಕ್ಟಿವ್ ಫ್ರೇಮ್ ಮಾಡ್ತೀನಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಸೊ ಐ ಸ್ಟಾರ್ಟೆಡ್ ಅ ಬಿಸ್ನೆಸ್ ಆ್ಯಂಡ್ ಮೈ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಅಚೀವ್ ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್. ನಂದು ಉದ್ದೇಶ ಏನಿದೆ, ಮ್ಯಾಕ್ಸಿಮಮ್ ನಾನು ಪ್ರಾಫಿಟನ್ನು ಅರ್ನ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಿಸ್ ಆಬ್ಜೆಕ್ಟಿವ್ ಐ ಸಪೋಸ್ ಟು ಫಾಲೋ ಅಪ್ ವಿತ್ ಅದರ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಒಂದು ಉದ್ದೇಶ. ಆ ಉದ್ದೇಶನ ಏನಂತ ಹೇಳಿದ್ರೆ ನಾ ಬಿಸ್ನೆಸ್ಸಿಂದು ಮೇನ್ ಫೋಕಸ್ ಮಾಡೋದು ಬೇಸ್ಡ್ ಆನ್ ದ ಆಬ್ಜೆಕ್ಟ್. ಸೊ ಪ್ಲ್ಯಾನ್ ಮಾಡೋದು ಇದು ಒಂದು ಆಬ್ಜೆಕ್ಟಿವ್. ಸೊ ನಾನು ಯಾವ ಥರ ಆಬ್ಜೆಕ್ಟ್ಸನ್ನು ಫ್ರೇಮ್ ಮಾಡಬೇಕು, ಸೊ ಎಷ್ಟು ಸೇಲ್ಸ್ ಮಾಡಬೇಕು, ಎಷ್ಟು ನಾನು ಪ್ರಾಫಿಟ್ ಮಾಡಬೇಕು, ಎಷ್ಟು ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಡಿಪೆಂಡ್ಸ್ ಆನ್ ದ ಆಬ್ಜೆಕ್ಟಿವ್ಸ್ ಆಫ್ ಅನ್ ಬಿಸ್ನೆಸ್ ಆರ್ಗನೈಸೇಷನ್. The next one, strategy. Strategy is a comprehensive plan for achieving the objectives of an organization. ಸೊ ಒಂದು ಆರ್ಗನೈಸೇಷನಿಂದು ಉದ್ದೇಶ ನಾನು ಆಬ್ಜೆಕ್ಟಿವ್ಸ್ ಅಂತ ಹೇಳಿದೆ. ಸೊ ಈ ಉದ್ದೇಶ ಏನು, ಇಲ್ಲಿ ಪ್ಲ್ಯಾನ್ ಮಾಡೋದು ಹೇಗಿರಬೇಕು, ಸೊ ಏನೆಲ್ಲ ಮಾಡಬೇಕು, ಯಾವ ಥರ ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು, ಯಾವ ಥರ ಬಿಸ್ನೆಸ್ಸಲ್ಲಿ ನಾನು ಪ್ರಾಫಿಟ್ ಮಾಡಬೇಕು, ಇದೆಲ್ಲ ಉದ್ದೇಶನ ಫ್ರೇಮ್ ಮಾಡ್ಕೊಂಡಿರ್ತಾರೆ. ಬಿಸ್ನೆಸ್ಸಿಂದು ಆಬ್ಜೆಕ್ಟಿವ್ಸನ್ನು ಫ್ರೇಮ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಟಾಸ್ಕ್ ಇಸ್ ಟು ಇಂಪ್ಲಿಮೆಂಟ್ ಇಟ್. ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು. ಜಸ್ಟ್ ನಾನು ಪ್ರಾಫಿಟ್ ಜಾಸ್ತಿ ಮಾಡಬೇಕಂತ ಹೇಳಿ ನಂದು ಒಬ್ಜೆಕ್ಟಿವ್ ಇರುತ್ತೆ. ಸೊ ಹಾಗೆ ನಾನು ಇರಬಾರ್ದು. ಅದನ್ನು ಪ್ರಾಫಿಟ್ ಆ್ಯಕ್ಚುಲ್ ಆಗಿ ನಾನೇನು ಮಾಡಬೇಕು, ಪ್ರಾಫಿಟ್ ಜಾಸ್ತಿ ಮಾಡಬೇಕು. ದಟ್ ಈಸ್ ವಾಟ್ ವಿ ಕಾಲ್ಡ್ ಅ ಸ್ಟ್ರಾಟಜಿ ಹಿಯರ್. ಇಂಪ್ಲಿಮೆಂಟಿಂಗ್ ದ ಒಬ್ಜೆಕ್ಟಿವ್ ಇಸ್ ಕಾಲ್ಡ್ ಆ್ಯಸ್ ಅ ಸ್ಟ್ರಾಟಜೀಸ್. ಸೊ ಇದನ್ನು ಕೂಡ ಪ್ಲ್ಯಾನ್ ಆಗಿರುತ್ತೆ. ನೆಕ್ಸ್ಟ್, ಪಾಲಿಸಿ. Policies are general statements that guide thinking of decision makers. They are guides to managerial action and decisions in the implementation of strategy. For example, the company may have a recruitment policy, pricing policy, purchase policy, sales policy, etc., within which objectives are set and decisions are made. So in simple, policies are general statements. ಇದು ಒಂದು ಸ್ಟೇಟ್ಮೆಂಟ್ ವಿಚ್ ಎಕ್ಸ್ಪ್ಲೇನ್ಸ್ ಟು ದ ಮ್ಯಾನೇಜ್ಮೆಂಟ್ ಅಬೌಟ್ ಟು ಟೇಕ್ ಡಿಸಿಷನ್ಸ್ ಆನ್ ಅ ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸ್. ನಾನು ಏನೋ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ನಾನು ಡಿಸೈಡ್ ಮಾಡಬೇಕು, ಡಿಸಿಷನ್ ತೊಗೋಬೇಕಂತ ಹೇಳಿದ್ರೆ ಪಾಲಿಸೀಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಾನು ಒಂದು ಸ್ಟೇಟ್ಮೆಂಟ್ ಬರೆದಿರ್ತೇನೆ ಸ್ಟಾರ್ಟಿಂಗಲ್ಲಿ. ನಾನು ಏನಾದರೂ ಒಂದು ಚೇಂಜಸ್ ಮಾಡಬೇಕಂದ್ರೆ ಅದು ಯಾವ ಥರ ಚೇಂಜ್ ಮಾಡಬೇಕು. ಸೊ ನನಗೆ ಮನಸ್ಸಿಗೆ ಬಂದಂಗೆ ನಾನು ಯಾವುದು ಪಾಲಿಸೀಸ್, ಯಾವುದೂ ಕೂಡ ಒಂದು ಡಿಸಿಷನ್ಸ್ ಚೇಂಜ್ ಮಾಡೋಂಗಿಲ್ಲ ಒಂದು ಕಂಪನಿ ಅಂದರೆ. ಸೊ ಬೇಸ್ಡ್ ಆನ್ ದ ಪಾಲಿಸೀಸ್, ನಾನು ಫಸ್ಟಿಗೆ ಯಾವ ಥರ ಪಾಲಿಸಿ ಫ್ರೇಮ್ ಮಾಡಿರ್ತೀನಿ, ಒಂದು ಸ್ಟೇಟ್ಮೆಂಟ್, ಜನರಲ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿರ್ತೀನಿ. ಅದ್ರ ಬೇಸಿಸ್ ಮೇಲೆ ಐ ಸಪೋಸ್ ಟು ಟೇಕ್ ಅ ಡಿಸಿಷನ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್. ನೆಕ್ಸ್ಟ್ ಒನ್, ಪ್ರೊಸೀಜರ್. Procedures are routine steps on how to carry out activities. They provide details about the exact manner in which any work is to be performed. They are specified in a chronological order. For example, there may be a procedure for purchase of materials, or a procedure for recruitment of staff, etc. So ಇಲ್ಲಿ ಪ್ರೊಸೀಜರ್ ಇನ್ ದ ಸೆನ್ಸ್ ದಿಸ್ ಈಸ್ ದ ಸ್ಟೆಪ್ಸ್ ಆಫ್ ಅ ಪರ್ಟಿಕ್ಯುಲರ್ ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್. ಒಂದು ಟಾಸ್ಕ್ ಅಥವಾ ಒಂದು ಆ್ಯಕ್ಟಿವಿಟಿಯನ್ನು ನಾನು ಕಂಡಕ್ಟ್ ಮಾಡಬೇಕಂದ್ರೆ ಯಾವ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ಫಾಲೋ ಮಾಡಬೇಕು. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅನ್ ಪ್ರೊಸೀಜರ್. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ, ಪ್ರೊಸೀಜರ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್. ನಂದು ಕಂಪ್ನಿಯಲ್ಲಿ ನಾನು ರಿಕ್ರೂಟ್ ಮಾಡಬೇಕಂತ ಹೇಳಿದರೆ ಒಂದು ಸ್ಟಾಫ್ ಮೆಂಬರಿಗೆ, ಒಂದು ಎಂಪ್ಲಾಯಿಗೆ ನಾನು ಸೆಲೆಕ್ಟ್ ಮಾಡಬೇಕು ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿದರೆ ದೇರ್ ಶುಡ್ ಬಿ ಸಮ್ ಪ್ರೊಸೀಜರ್ಸ್. ಫಾರ್ ಎಕ್ಸಾಂಪಲ್, ಒಂದು MNC ಮಲ್ಟಿನ್ಯಾಷನಲ್ ಇನ್ಫೋಸಿಸ್ ಕಂಪನಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಅವರಿಗೆ ಎಂಪ್ಲಾಯಿ ಬೇಕು, ಅಲ್ಲಿ ಕೆಲಸ ಮಾಡೋರು ಬೇಕಂತ ಹೇಳಿದ್ರೆ ಡೈರೆಕ್ಟ್ ಅವ್ರು ಹೋಗ್ಬಿಟ್ಟು ಯಾರಿಗಾದರೂ ಹಿಡ್ಕೊಂಬಂದು ಕೆಲಸಕ್ಕೆ ಹಚ್ಚೋದಿಲ್ಲ. ಸೊ ದೇ ಹ್ಯಾವ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಸ್ ವೆಲ್ ಆಸ್ ಪ್ರೊಸೀಜರ್ಸ್. ಆ ಪ್ರೊಸೀಜರ್ ಏನಂತ ಹೇಳಿದ್ರೆ ಸ್ಟೆಪ್ಸ್. ಸೊ ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರೆಸ್ಯೂಮ್ ತೊಗೊಂಡು, ಒಂದು ಬಯೋಡೇಟಾನ ತೊಗೊಂಡು ಹೋಗಬೇಕು ಅಲ್ಲಿ ಅವರು ಎಂಪ್ಲಾಯಿ ಯಾರು ಕೆಲಸ ಮಾಡಬೇಕನ್ನಿಸ್ತಾ ಇರ್ತಾರಲ್ಲ ಅವರು.
ಸೊ ಅವ್ರು ಏನು ಮಾಡಬೇಕಂತ ಹೇಳಿದ್ರೆ ರಿಸ್ಯೂಮಿಯನ್ನು ನೆಕ್ಸ್ಟ್ ಕ್ರಾಸ್ ವೆರಿಫೈ ಮಾಡಿ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಬೇಕು. ಅವರಿಗೆ ಮಾಕ್ ಟೆಸ್ಟನ್ನು ಮಾಡಬೇಕು, ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡಬೇಕು, ಕಂಪ್ಯೂಟರ್ ಲಿಟ್ರಸಿಯನ್ನು ಚೆಕ್ ಮಾಡಬೇಕು, ಅವ್ರದ್ದು ಸಬ್ಜೆಕ್ಟ್ ನಾಲೆಜನ್ನು ಚೆಕ್ ಮಾಡಬೇಕು, ಅವ್ರದ್ದು ಕಮಿಟ್ಮೆಂಟನ್ನು ಚೆಕ್ ಮಾಡಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಮಾಡ್ತಾರೆ, ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಸ್ಯೂಟೇಬಲ್ ಇದ್ದರೆ ಪರ್ಟಿಕ್ಯುಲರ್ ಜಾಬಿಗೆ ಮಾತ್ರ ಅವನಿಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ನಾನು ಏನು ಹೇಳಿದ್ನಲ್ಲ, ದಿಸ್ ಈಸ್ ದ ಸ್ಟೆಪ್ಸ್ ಆ್ಯಸ್ ವೆಲ್ ಆಸ್ ಪ್ರೊಸೀಜರ್ಸ್ ಫಾರ್ ಅ ಪರ್ಟಿಕ್ಯುಲರ್ ಈವೆಂಟ್. ಸೊ ಇದು ಪ್ರೊಸೀಜರ್ಸು ಕೂಡ ಏನು ಮಾಡಬೇಕಂತ ಹೇಳಿದ್ರೆ ಅಡ್ವಾನ್ಸ್ ಆಗಿ ಒಂದು ಕಂಪನಿಯಲ್ಲಿ ಎಲ್ಲದು ಪ್ರೊಸೀಜರ್ಸ್ ಫ್ರೇಮ್ ಔಟ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಅ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಪ್ಲಾನ್. ನೆಕ್ಸ್ಟ್, ಮೆಥಡ್. Methods provides the prescribed ways or a manner in which a task has to be performed. It deals with a task comprising one step of a procedure and specifies how this step is to be performed. The method may vary from task to task. So students, here methods provides the prescribed way or a manner in which a task has to be performed. ಒಂದು ಟಾಸ್ಕನ್ನು ಪರ್ಫಾರ್ಮ್ ಮಾಡಬೇಕಂತ ಹೇಳಿದರೆ ಒಂದು ಪ್ರಿಸ್ಕ್ರೈಬ್ಡ್ ಮಾಡುತ್ತೆ, ಒಂದು ಏನಂತ ಹೇಳಿದ್ರೆ ಒಂದು ಆ್ಯಕ್ಟಿವಿಟೀಸನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ತೀವಿ, ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೆ ಇಲ್ಲಿ ಮೆಥಡ್ ಅಂತ ಕರಿತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್ ಆಸ್ ಈವೆಂಟ್ಸ್. ಸೊ ಬೇಸ್ಡ್ ಆನ್ ದ ಆ್ಯಕ್ಟಿವಿಟೀಸ್ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ದ ಮೆಥಡ್ಸ್. ಸೊ ಈ ಮೆಥಡ್ಸು ಕೂಡ ನಾವು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಔಟ್ ಮಾಡ್ಕೊಂಡಿರ್ತೀವಿ. ಸೊ ಇದೂ ಒಂದು ಇಂಪಾರ್ಟೆಂಟ್ ಪ್ಲ್ಯಾನ್ ಆಗಿರುತ್ತೆ. So selection of a proper method saves time, money and efforts and increase efficiency as usual. Okay, then the next one is a rule. Rules are specific statements that inform what is to be done. It reflects the managerial decision that a certain action must or must not be taken. In simple, rule are the specific statements which prescribes the code of behavior to the people of the organization. For example, wear ID cards in the workplace. ಸೊ ರೂಲ್ಸ್ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಸ್ಪೆಷಲಿ ಯು ಕಾಮರ್ಸ್ ಸ್ಟೂಡೆಂಟ್ಸ್ ನೋ ಅಬೌಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಮ್ಯಾಕ್ಸಿಮಮ್ ನಿಮಗೇನಂತ ಹೇಳಿದರೆ, ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಕಾಲೇಜಿಂದ ನಿಮಗೇನು ಮಾಡ್ತಾರಂತ ಹೇಳಿದ್ರೆ ಫೈನನ್ನು ಹಾಕ್ತಾರೆ. ಸೊ ಸ್ಪೆಷಲಿ ನಿಮಗೆ ಏನು ಮಾಡ್ತಾರೆ, ಲಾಸ್ಟ್ ಇಯರ್ ನೀವು ಲೈಕ್ ಅಬ್ಸರ್ವ್ ಮಾಡಿರ್ಬೋದು, ಶೂಸ್ ಹಾಕೊಂಬಂದಿಲ್ಲ, ಯೂನಿಫಾರ್ಮ್ ಹಾಕೊಂಬಂದಿಲ್ಲ, ನಿಮ್ಮ ಹತ್ರ ಐಡೆಂಟಿ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ವೈಸ್ ಪ್ರಿನ್ಸಿಪಲ್ ಏನು ಮಾಡ್ತಿದ್ರು, ನಿಮಗೆ ಫೈನನ್ನು ಹಾಕ್ತಿದ್ರು. ಏನಕ್ಕೋಸ್ಕರ ಫೈನ್ ಹಾಕ್ತಿದ್ರು? ಬಿಕಾಸ್ ಯು ಆರ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಥರನೂ ಕೂಡ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ರೂಲ್ಸಿಗೆ ಇಟ್ಸ್ ಆ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ದಟ್ ಇನ್ಫಾರ್ಮ್ ದ್ಯಾಟ್ ಈಸ್ ಟು ಬಿ ಡನ್. ವಾಟ್ ಈಸ್ ಟು ಬಿ ಡನ್, ಏನು ಮಾಡಬೇಕು, ಹೇಗಿರಬೇಕು, ಅದನ್ನು ನಿಮಗೆ ಗೈಡ್ ಮಾಡುತ್ತೆ. ಅದಕ್ಕೆ ನಾವಿಲ್ಲಿ ರೂಲ್ಸ್ ಅಂತ ಕರಿತೀವಿ. ಇಂಥವ್ರ ರೂಲ್ಸನ್ನು ಏನು ಮಾಡಬೇಕಂತ ಹೇಳಿದ್ರೆ ಫಸ್ಟಿಗೆ ಫ್ರೇಮ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ಪ್ಲ್ಯಾನ್ ಮಾಡಬೇಕು, ಯಾವುದೆಲ್ಲ ರೂಲ್ಸನ್ನು ಅಡಾಪ್ಟ್ ಮಾಡಬೇಕು, ಯಾವುದೆಲ್ಲ ರೂಲ್ಸನ್ನು ಅಡಾಪ್ಟ್ ಮಾಡಬಾರ್ದು, ಆ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಹೇಗಿರಬೇಕು ಕಂಪನೀಸ್, ಇದೆಲ್ಲದು ಡೀಟೇಲ್ಸ್ ರೂಲ್ಸ್ ಮುಖಾಂತರ ನಾವು ಪ್ರಿಪೇರ್ ಮಾಡಿರ್ತೇವೆ. ನೆಕ್ಸ್ಟ್ ಒನ್, ಪ್ರೋಗ್ರಾಮ್. Programs are detailed statements about a project which outlines the objectives, policies, procedures, rules, tasks, human and physical resources required, and the budget to be implemented. Any course of action, for example, programs for opening 10 new branches by the end of the year 2020. ಇದು ಎಕ್ಸಾಂಪಲ್ ಇರುತ್ತೆ. ಸೊ ಇಲ್ಲಿ ಪ್ರೋಗ್ರಾಮ್ಸ್ ಇನ್ ದ ಸೆನ್ಸ್ ಇಟ್ ಈಸ್ ಇನ್ಕ್ಲೂಡಿಂಗ್ ಆಫ್ ಆಲ್ ದ ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸೀಸ್, ಪ್ರೊಸೀಜರ್ಸ್, ಆಬ್ಜೆಕ್ಟಿವ್ಸ್. ಸೊ ಎಲ್ಲದೂ ಕೂಡ ಇನ್ಕ್ಲೂಡ್ ಮಾಡಿ ಏನು ಮಾಡಿರ್ತೀವಿ ನಾವು, ಒಂದು ರಿಪೋರ್ಟನ್ನು ರೆಡಿ ಮಾಡ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಅ ಪ್ರೋಗ್ರಾಮ್ ಓವರ್ ಹಿಯರ್. ನೆಕ್ಸ್ಟ್ ಒನ್ ಈಸ್ ಅ ಬಜೆಟ್. ಅ ಬಜೆಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ expected results expressed in numerical terms. It is a plan which quantifies facts and figures. For example, a sales budget may forecast the sale of different products in each area for a particular month. So I can give an example for for budgets. Those are cash budgets, sales budgets, production budgets, etc. ಸೊ ಇಲ್ಲಿ ಏನಂತ ಹೇಳಿದ್ರೆ, ಬಜೆಟ್ ಅಂತ ಹೇಳಿದ್ರೆ ನ್ಯೂಮರಿಕಲ್ ಟರ್ಮ್ಸಲ್ಲಿ, ಲೈಕ್ ನಂಬರ್ಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಮಾಡಿರ್ತೀವಿ ಸ್ಟೇಟ್ಮೆಂಟ್. ಎಂಥ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಸೊ ನಾವು ಫ್ಯೂಚರಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸನ್ನು ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು
ಅಡ್ವಾನ್ಸಲ್ಲಿ ನಾವು ಅದಕ್ಕೆ ಏನು ಮಾಡಿರ್ತೀವಿ ಅಂದರೆ ನ್ಯೂಮರಿಕಲ್ ವರ್ಡ್ಸಲ್ಲಿ ಫಂಡ್ಸನ್ನು ಓಕೆ ಲೈಕ್ ಡ್ರಾ ಮಾಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಶ್ ಬಜೆಟ್. ಸೊ ನಂದು ಒಂದು ಕಂಪ್ನಿ ಸ್ಟಾರ್ಟ್ ಆಗಿದೆ ಅಂದರೆ ಹೋಲ್ ಒಂದು ವರ್ಷದಲ್ಲಿ ನಾನು ಎಷ್ಟು ಎಕ್ಸ್ಪೆನ್ಸಸನ್ನು ಇನ್ಕರ್ಡ್ ಮಾಡ್ತೀನಿ. ಸೊ ನಂಬರ್ಸಲ್ಲಿ ನಾನು ಬರೆದಿರ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಸ್ಯಾಲ್ರಿ ಟೋಟಲ್ ಈ ಒಂದು ವರ್ಷದಲ್ಲಿ ನೆಕ್ಸ್ಟ್ ಇದನ್ನು ಏನಂತ ಹೇಳಿದ್ರೆ ಆಲ್ರೆಡಿ ಆಗಿರೋದಲ್ಲ, ನಾನು ಯಾವ ಥರ ಮಾಡ್ತೇನೆ ಅದಕ್ಕೆ ನಾವು ಬಜೆಟ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ ಇವಾಗ ಕ್ಯಾಶ್ ಬಜೆಟ್. ಸೊ ನಾನು ಎಷ್ಟು ಸ್ಯಾಲ್ರಿ ಕೊಡ್ತೀನಿ ಒಂದು ವರ್ಷದಲ್ಲಿ, ಓಕೆ ನೆಕ್ಸ್ಟ್ ನಾನು ಎಷ್ಟು ಪೇಮೆಂಟ್ ಮಾಡ್ತೀನಿ, ಎಷ್ಟು ರಾ ಮೆಟೀರಿಯಲ್ಸಿಗೆ ಪೇಮೆಂಟ್ ಮಾಡ್ತೀನಿ. ಸೊ ಇದು ಎಕ್ಸಾಕ್ಟ್ ಆಗಿರೋದಿಲ್ಲ, ಬಟ್ ಆದರೂ ಕೂಡ ನಾನು ಬಜೆಟನ್ನು ಫ್ಯೂಚರ್ ಇಯರ್ಸಿಗೆ ಪ್ಲ್ಯಾನ್ ಮಾಡಿರ್ತೇವೆ. ಸೊ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಸೇಲ್ಸ್ ಬಜೆಟ್ಸ್. ಸೊ ಎಷ್ಟು ಸೇಲ್ಸ್ ಮಾಡ್ತೀನಿ, ಓಕೆ ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀನಿ ಎಷ್ಟು ಸೇಲ್ಸ್ ಮಾಡಿದರೆ, ಇದೆಲ್ಲದು ಕೂಡ ಅಡ್ವಾನ್ಸ್ ಆಗಿ ನಾನು ಫ್ಯೂಚರಿಂದು ಪ್ಲ್ಯಾನ್ ಮಾಡಿರ್ತೀನಿ ನ್ಯೂಮರಿಕಲ್ ಟರ್ಮ್ಸಲ್ಲಿ. ಅದಕ್ಕೆ ನಾವಿಲ್ಲಿ ಬಜೆಟ್ಸ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್. ಸೊ ಜಸ್ಟ್ write down the notes, okay, which I am going to send through WhatsApp. Hope you understood the concept. If you are not able to understand means please contact me directly. Thank you. Have a nice day.